सभी दर्शकों का स्वागत है। मैं हूँ आपके साथ मुबीना। सर इवತ್ತು ಬಿಜಾಪುರ ಜಿಲ್ಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಗೌರವಾನ್ವಿತ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಏನಪ್ಪಾ ಅಂತಂದ್ರೆ ಬೆಂಗಳೂರು ಹತ್ತಿರದ ಬಿಡದಿ ಎಂಬ ಗ್ರಾಮದಲ್ಲಿ ಭದ್ರಾಪುರ ಗ್ರಾಮದಲ್ಲಿ ನಮ್ಮ ಅಂಗವಿಕಲ ಮಹಿಳೆ ಅಂದ್ರೆ ವಾಕ್ಯಶ್ರಮ ದೋಷ ವಿಕಲಚೇತನ ಕುಮಾರಿ ಮಹಿಳೆ ಆ ಮಹಿಳೆಗೆ ಅತ್ಯಾಚಾರ ಆಗಿತ್ತು ಏನು ಹೊಡೆದಾರೋ ಏನು ಗೊತ್ತಾಗತ್ತೆ ಸರ್. ಅದು ಇವತ್ತಿಗೆ 10 ದಿವಸ ಸರ್. ಇಲ್ಲಿವರೆಗೂ ಕೂಡ ಸರ್ಕಾರದನ್ನ ತನಿಖೆ ಮಾಡಕತ್ತಿಲ್ಲ ಸರ್. ಅದು ಇವತ್ತು ಮರ್ಡರ್ ಮಾಡ್ಯಾರೋ ಅತ್ಯಾಚಾರ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ ಸರ್. ಒಟ್ಟೆ ಅದಕ್ಕೆ ಅದನ್ನ ಯಾಕೆ ಏನಾಗ್ಲಿಕ್ಕತ್ತ ಅದನ್ನ ಗೊತ್ತಾಗತ್ತೆ ಸರ್. ಅದನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳ ಅವ್ರ ಮೇಲೆ ಸೂಕ್ತವಾಗಿ ಕಾನೂನು ಕ್ರಮ ತಗೋಬೇಕು. ತೆಗೆದುಕೊಂಡು ಅದನ್ನ ಏನೈತಿ ಅವ್ರಿಗೆ ಯಾರ ಅನ್ಯಾಯ ಮಾಡ್ತಾರೆ ಅವ್ರ ಕಾನೂನು ಶಿಕ್ಷೆ ಕೊಡ್ಬೇಕು ಸರ್. ಅದಕ್ಕೆ ಕುರಿತು ಮಾನ್ಯ ಜಿಲ್ಲಾಧಿಕಾರಿ ನಮ್ಮ ಮನವಿ ಕೊಡ್ತೀವಿ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಬಿರಾದರ್, ಬಸವನ ಬಾಗೇವಾಡಿ. ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನರ ಏಳಿಗೆ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಗಳು ಹಾಗೂ ಒಕ್ಕೂಟ ಹಾಗೂ MRW URW ಎಲ್ಲರ ವತಿಯಿಂದ ಇವತ್ತಿನ ದಿವಸ ನಾವು ಬಿಡದಿಯಲ್ಲಿ ನಡೆದಿರುವಂಥ ಒಂದು ಘಟನೆ ನಮ್ಮ ವಿಶೇಷಚೇತನರ ಮೇಲೆ ಒಂದು ದೌರ್ಜನ್ಯ ಆಗಿದೆ ಅನ್ನೋ ಒಂದು ಶಂಕೆ ಹಾಗೂ ಅವರ ಒಂದು ಮರ್ಡರ್ ಆಗ್ಯದ ಅನ್ನೋದ್ರ ಬಗ್ಗೆ ನಮ್ಗೆ ಸಂಶಯ ಇದೆ. ಆ ಕಾರಣಕ್ಕೆ ಅದು ಸೂಕ್ತ ತನಿಖೆಯಾಗಿ ಆ ತನಿಖೆ ಯಂತ್ರ ಅಪರಾಧಿಗಳು ಯಾರೇ ಇದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಇದು ನಮ್ಮ ಜಿಲ್ಲೆಯ ವಿಕಲಚೇತನರ ಹಲವಾರು ಸಂಘ ಸಂಘಟನೆಗಳದಾವ. ನಾನು ವಿನೋದ್ ಖೇಡ್ ಅಂತೇಳಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ನಾನು. ಗಾಡಿಗಳ ಹಿಂದೆ ಬರ್ಲಿ ನೋಡಿ ಟಿಕೆಟ್ ತಗೊಂಡ್ರಿ ಸೈಡಿಗೆ ತೋರಿ ರೋಡ್ ಬಿಡ್ರಿ ಹಿಂಗಾಯ್ತು ಅದಕ್ಕಾಗಿ ಹೋರಾಟ ಬರಲಿ ಬರಲಿ ಅಂಗವಿಕಲಿಗೆ ಅನುಕಂಪ ಬೇಡ, ಅಂಗವಿಕಲಿಗೆ ಅನುಕಂಪ ಬೇಡ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಅದಕ್ಕಾಗಿ ಹೋರಾಟ, ಹೋರಾಟ ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ. ಅಂಗವಿಕಲಿಗೆ ಅನುಕಂಪ ಬೇಡ, ಅಂಗವಿಕಲಿಗೆ ಅನುಕಂಪ ಬೇಡ, ಅಂಗವಿಕಲಿಗೆ ಅನುಕಂಪ ಬೇಡ. ಹಲೋ ಭಾರತ್ ಮಾತಾ ಕಿ. ವಿಜಯಪುರ ಜಿಲ್ಲೆ ವಿಕಲಚೇತನ ಸಂಘ ಹಾಗೂ ಒಕ್ಕೂಟ MRW ಹಾಗೂ ಸಮಸ್ಯೆ ವಿಶೇಷ ಸಂಯುಕ್ತಾಶ್ರಯದಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಬಳಿ ಭದ್ರಾವತಿ ಗ್ರಾಮ ಕೃಷಿ ಎಂಬ ಪ್ರಾಪ್ತಿಯ ಬಾಲಕಿ ಅಂಗವಿಕಲ ಬಾಲಕಿ ಮೇಲೆ ಗುಂಪು ಅತ್ಯಾಚಾರ ಕೊಲೆ ಸಂಖ್ಯೆ ಮಾಡಿರುವ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಸಲ್ಲಿಸಿರುವ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರವನ್ನು
ಬಿಜಾಪುರ ಜಿಲ್ಲೆಯ ವಿಕಲಚೇತನರಿಗೆ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಗಳ ಹಾಗೂ ಒಕ್ಕೂಟಗಳ ಮತ್ತು ವಿಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂಗಳ ಸಮಸ್ತ ವಿಜಯಪುರ ಜಿಲ್ಲೆಯ ವಿಕಲಚೇತನ ಸಂಯುಕ್ತ ಆಶ್ರಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ, ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಮುಖಾಂತರ ವಿಷಯ ರಾಮನಗರ ಜಿಲ್ಲೆ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದ ಖುಷಿ ಎಂಬ ಅಪ್ರಾಪ್ತ ಅಂಗವಿಕಲ ಬಾಲಕಿ ಮೇಲೆ ಗುಂಪು ಅತ್ಯಾಚಾರ ಕೊಲೆ ಸಂಖ್ಯೆಯ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ರಾಮನಗರ ಜಿಲ್ಲೆ ಬಿಡದಿ ಬಳಿ ಇರುವ ಭದ್ರಾವತಿ ಗ್ರಾಮದಲ್ಲಿ 15 ವರ್ಷದ ಕುಮಾರಿ ಖುಷಿ ಎಂಬ ಅಪ್ರಾಪ್ತೆ ವಾಹಕ ಮತ್ತು ಶ್ರವಣ ದೋಷವುಳ್ಳ ಅಂಗವಿಕಲ ಬಾಲಕಿಯ ಮೇಲೆ ಅತ್ಯಾಚಾರ ಕೊಲೆ ಸಂಖ್ಯೆ ಹಿನ್ನೆಲೆಯಲ್ಲಿ ಆಯಾ ಗ್ರಾಮಗಳಿಂದ ತನಿಖೆ ಆಗಬೇಕಿದೆ. ಇತ್ತೀಚೆಗೆ ಎಲ್ಲಾ ರೀತಿಯ ದೌರ್ಜನ್ಯಗಳು ಅಂಗವಿಕಲರ ಬಲಿಯಾಗುತ್ತಿದ್ದಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.